ಅಮ್ಮನ ಪ್ರೀತಿ ತುಂಬಾ ಕಣ್ಣಿಗೆ ಕಾಣಿಸ್ತಿರತ್ತೆ, ಕೈಗೆ ಸಿಗ್ತಿರತ್ತೆ. ಆದ್ರೆ ಅಪ್ಪ ಅದೆಲ್ಲೋ ಅಮ್ಮ ಏನ್ ಕೆಲಸ ಮಾಡೋದು ಸಾಮಾನ್ಯ ಈಗಿನ ಸಮಾಜ ಅಲ್ಲ, ನಮ್ಮ ಕಾಲದ ಹೇಳ್ತೀನಿ. ಈಗ ಅಮ್ಮನೂ ಹೊರಗೆ ದುಡಿತಾಳೆ, ಬಟ್ ಅಮ್ಮ ಮನೇಲೇ ಇರ್ತಾಳೆ. ಅಮ್ಮನ ಕಷ್ಟಗಳೆಲ್ಲ ನಮ್ ಕಣ್ಣಿಗೆ ಕಾಣುತ್ತೆ. ಅಪ್ಪ ಬೆಳಗ್ಗೆ ಎದ್ದು ಹೋಗಿ ಸಂಜೆ ಮನೆಗೆ ಬರೋನು. ಸೊ ಅಲ್ಲಿ ಅವ್ರು ಏನ್ ಕಷ್ಟಪಡ್ತಾನೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ನಮಗೆ ಏನ್ ಗೊತ್ತಾಗತ್ತೆ, ಬಂದ ತಕ್ಷಣ ನಾವು ಆಟ ಆಡ್ತಿದ್ರೆ ಜೋರಾಗಿ ಕಿರ್ಚ್ತಾ ಇದ್ರೆ ಬೈಯೋನು, ಅಮ್ಮ ಏನಾದ್ರು ತಪ್ಪು ಮಾಡಿದ್ರೆ ಬೈಯೋನು. ಇದೇ ಒಂದು ಅಪ್ಪನ ಬಗ್ಗೆ ನಮ್ಗೆ ಅಭಿಪ್ರಾಯ ಮೂಡಿರುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಾವು ಅಪ್ಪನ ಸಣ್ಣಕ್ಕೆ ದ್ವೇಷಿಸೋಕ್ಕೂ ಅಥವಾ ದೂರ ಇರೋಕ್ಕೂ ಕಾರಣ ಆಗತ್ತೆ ಅದು. ಯಾರೇನು ಕ್ವಶನ್ ಕೇಳ್ಬಿಟ್ರು ಅಂತ ಭಯ. ಹಾಗೆ ನನಗೂ ಅದೇ ತರ ಇತ್ತು. ಆಕ್ಚುಲಿ ಒಂದು ಘಟನೆ ಹೇಳ್ಬೇಕು ಅಂದ್ರೆ ನನ್ನ ಬದುಕನ್ನ ಬಹಳವಾಗಿ ಬದಲಾಯಿಸಿದ ಒಂದು ಘಟನೆ. ಒಂದ್ಸರಿ ನಮ್ಮ ಸ್ಕೂಲಲ್ಲಿ, ನಾನೇನು ಹೈಸ್ಕೂಲಲ್ಲಿ ಇದ್ದೆ, ಆವಾಗ ನಮ್ಮ ಸ್ಕೂಲಲ್ಲಿ ಟೂರ್ ಇಟ್ಟಿದ್ರು. ಆಕ್ಚುಲಿ ಆ ಟೂರ್ಗೆ 500 ರೂಪಾಯಿ ಏನು. ಅವಾಗ ನಾನು ಹೋಗ್ಲೇಬೇಕು ಅಂತ ಹಠ ಹಿಡ್ತಿದ್ದೆ, ಟೂರ್ಗೆ ಹೋಗ್ಲೇಬೇಕು ಅಂತ. ಬಹುಶಃ ನಮ್ಮ ಅಪ್ಪನ ಕೈಲ ಆ ಟೈಮಿಗೆ 500 ರೂಪಾಯಿ ಇರ್ಲಿಲ್ಲ ಅನ್ಸುತ್ತೆ. ಆಕ್ಚುಲಿ ಅವರು ನನಗೇನು ಹೇಳಿದ್ರು ಅಂದ್ರೆ, ನಾನು ತುಂಬಾ ಹಠ ಮಾಡಿದ್ಕೆ ಅವ್ರು ಮೊದಲು ತೀರ್ಥಹಳ್ಳಿಗೆ ಹೋಗಿದ್ರು. ನೀನ್ ಮಧ್ಯಾಹ್ನದ ಅಷ್ಟೊತ್ತಿಗೆ ತೀರ್ಥಹಳ್ಳಿಗೆ ಬಾ, ತಾಲೂಕು ಆಫೀಸ್ ಹತ್ರ ಒಂದು ಜಾಗ ಇದೆ, ಅವ್ರು ಅಲ್ಲಿ ಇರ್ತಾರೆ, ನನ್ಗೆ ಗೊತ್ತಿತ್ತು. ಅಲ್ಲಿ ಬಾ, ನನಗೆ 500 ರೂಪಾಯಿ ಕೊಡ್ತೀನಿ. ಅವತ್ತು ಲಾಸ್ಟ್ ಡೇಟು, ನಾನು ಕೊಟ್ಬಿಟ್ಟು ಟೂರಿಗೆ ಹೋಗ್ಬೇಕು. ಅವತ್ತು ಕೊಟ್ಟಿಲ್ಲ ಅಂದ್ರೆ ಟೂರ್ಗೆ ಹೋಗೋಕ್ಕಾಗಲ್ಲ. ನಾನು ಹೋದೆ. ಹೋಗಿ ಅದು ತಾಲೂಕು ಆಫೀಸ್, ಈಗ ಒಂದು ಎಲ್ ಶೇಪ್ ಬಿಲ್ಡಿಂಗ್ ಅದು. ನಾನು ಈ ಕಡೆಯಿಂದ ಎಂಟರ್ ಆಗ್ತಾ ಇದ್ದೀನಿ. ಸ್ವಲ್ಪ ದೂರದಲ್ಲಿ ಆ ಎಲ್ ಶೇಪ್ ನ ಸಂಧಿಲಿ ಅಪ್ಪ ಯಾರೋ ಒಬ್ಬರ ಹತ್ರ ಮಾತಾಡ್ತಿದ್ದಾರೆ. ಅವ್ರು ಹೇಳ್ತಿರೋದು ನನ್ ಕಿವಿಗೆ ಬಿತ್ತು. ಇನ್ನು ಅವ್ರು ಎಂಟರ್ ಆಗೋ ಮೊದಲೇ, ಏನ್ರಿ ಯಾವಾಗ್ಲೂ ದುಡ್ಡು ಕೇಳ್ತೀರಾ ನೀವು ಅಂತ. ನನಗೆ ತಟ್ಟ ಸ್ಟ್ರೈಕ್ ಆಯ್ತು. ದುಡ್ಡು ಕೇಳಿದಾರೆ ಅಂದ್ರೆ ನನಗಾಗಿ ಕೇಳಿದ್ದಾರೆ. 500 ರೂಪಾಯಿ ಕೇಳಿದ್ರು ನನಗಾಗಿ ನನ್ನ ಟೂರ್ ಕಳ್ಸ. ನಾನು ಅಲ್ಲೇ ನಿಂತ್ಕೊಂಡು ನನ್ಗೆ ಅಳೋ ಬಂದ್ಬಿಡ್ತು. ನಾನು ಹೋಗ್ಲಿಲ್ಲ ಅವ್ರ ಹತ್ರ. ಆಕ್ಚುಲಿ ಹಂಗೆ ವಾಪಸ್ ಬಂದೆ. ಬಹುಶಃ ಅವತ್ತಿಂದ ನಾನು ಒಂದು ಮಿನಿಮಲಿಸ್ಟ್ ಪಾಲಿಸಿ ಲೈಫಲ್ಲೂ ಅಳವಡಿಸ್ಕೊಂಡಿದ್ದೀನಿ. ನಾನೊಂದು 100 ರೂಪಾಯಿ ಖರ್ಚು ಮಾಡ್ಬೇಕು ಅಂದ್ರೆ ನನ್ನ ಹತ್ರ 200 ರೂಪಾಯಿ ಇರ್ಬೇಕು. ಆ ತರದ್ದು ಒಂದು ಜೀವನಕ್ಕೆ ಅದೊಂದು ಪಾಠ. ನಾನು ಯಾವತ್ತೂ ಅವತ್ತಿಂದ ನನ್ನ ಅಪ್ಪನ ಮೇಲೆ ಯಾವುದೇ ಒತ್ತಡ ಹಾಕಿಲ್ಲ. ಏನು, ನನ್ನ ಓದುವಾಗ್ಲೂ ನಾನು ಕೆಲಸ ಮಾಡ್ಕೊಂಡೇ ಓದ್ದೆ. ಆಕ್ಚುಲಿ ಅದೇ ಆ ಅಪ್ಪನ ಪ್ರಯತ್ನ, ಪ್ರೀತಿ, ಶ್ರಮ, ಬೆವರು ನಮ್ಗೆ ಗೊತ್ತೇ ಆಗಲ್ಲ. ನಾವು ಯಾವಾಗ ತಂದೆ ಆಗ್ತೀವೋ ಅವಾಗ ಒಂದು ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಆ ಹೊತ್ತಿಗೆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋಕೆ ಬಹುತೇಕರಿಗೆ ಅಪ್ಪ ಇರೋದಿಲ್ಲ. ಅಪ್ಪ ಐ ಲವ್ ಯು ಬಗ್ಗೆ, ಅಪ್ಪ ಐ ಲವ್ ಯು ಬಗ್ಗೆ ಒಳ್ಳೆ ಟೈಟಲ್. ಅದೇ ವೆರಿ ಎಮೋಷನಲ್ ಟೈಟಲ್, ಎಲ್ರಿಗೂ ಅಪೀಲ್ ಆಗುವಂತ ಟೈಟಲ್. ಬಹಳ ಹಾಡು ಬರೆಯುವಾಗ ನನಗೆ ಸರ್ ಹಿಂಗೆ ಬೇಕು ಅಂತ ಬಹಳ ಒಂದು ಹೀಗೆ ಪರ್ಟಿಕ್ಯುಲರ್ ಆಗಿ ಕೇಳಿ ಬರ್ಸ್ಕೊಂಡಿದ್ದಾರೆ. ಅವ್ರಿಗೆ ಏನಿತ್ತು ಅವರ ಕತೆಗೆ ತಕ್ಕನಾಗಿ. ಆ ಥರ ಡಿಮ್ಯಾಂಡಿಂಗ್ ನಿರ್ದೇಶಕರು ಬೇಕು ನಮ್ಮ ಹತ್ರ ಬರ್ಸುವಾಗ. ನಾವು ಸುಮಾರು ಹಾಡು ಬರೆದು ಒಂಥರ ಒಂದು ಓಗದಲ್ಲಿ ಇರ್ತೀವಿ. ತಮಗೇನೋ ಅದನ್ನ ಬರ್ಸ್ಕೊಳ್ಳೋರು ನಿರ್ದೇಶಕರಿಗೆ ಇವರು ಒಬ್ರು. ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಮಾಸ್ ಮ್ಯೂಸಿಕ್ ಅಡ್ಡದಲ್ಲಿ ನಮ್ಮ ಚಿತ್ರದ ಎಲ್ಲ ಹಾಡುಗಳಿರುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ನೋಡಬೇಕು, ಶೇರ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಕವಿ ಸರ್, ಧನ್ಯವಾದಗಳು. ಅಂಡ್ ಅಭಿಷೇಕ್ ಸರ್, ಎಲ್ಲ ಹಿರಿಯರಿಗೆ, ಆಮೇಲೆ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ, ಆತ್ಮೀಯರಿಗೆ ಎಲ್ರಿಗೂ ಶುಭ ಕೋರಕ್ಕೆ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪ ಇರೋದು ಈ ಸಿನಿಮಾದಲ್ಲಿ ಅಪ್ಪನ ಕುರಿತು ಆಲ್ರೆಡಿ ಸಾಂಗ್ ನೀವೆಲ್ಲ ಕೇಳಿದಿರಿ. ನನ್ನ ಅಪ್ಪನ ಬಗ್ಗೆ ಏನ್ ಭಾವನೆ ಇತ್ತು ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಟ್ಟಿದ್ನು ಈ ಹಾಡಲ್ಲಿ ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ. ಅದು ಯಾಕಂದ್ರೆ ಮಾತಾಡಕ್ಕೆ ತುಂಬಾ ಫೀಲ್ ಆಗುತ್ತೆ. KGF ಅಮ್ಮ ಆಲ್ರೆಡಿ ಸಾಂಗ್ ಕೇಳಿರ್ಬೇಕು. ಅದು ಬಂದೊತ್ತಿಗೆ ಎಷ್ಟೊಂದು ಖುಷಿ ಪಟ್ಟಿದ್ರು ಅಂದ್ರೆ, ಅವರು ನಮ್ಮ ಸ್ಕೂಲು ಕಾಲೇಜಲ್ಲಿ ಹೇಳ್ತಾ ಇದ್ರು, ನನಗೊಂದು ಸಿನಿಮಾದಲ್ಲಿ ಒಂದು ಕಾಮಿಡಿಯನ್ನು ಅಥವಾ ಆರ್ಟಿಸ್ಟ್ ಆಗಿ ಕಾಣಿಸ್ಕೋಬೇಕಂತಾನು ಸಿನಿಮಾ ಹುಚ್ಚು ಗೊತ್ತಿದೆ, ತುಂಬಾ ಹಿಡಿದಿದ್ದು. ಯಾವ್ದಾರ ಡ್ರಾಮಾ ಸಿಕ್ಕರೆ ಸಾಕು, ಒಂದು ಸ್ಟೇಜ್ ಸಿಕ್ಕರೆ ಒಂದು ಡೈಲಾಗ್ ಹೇಳೋದು, ಚಪ್ಪಲೆ ಗಿಡ್ಸ್ಕೊಳ್ಳೋದು ಮಾಡ್ತಿದ್ದೆ. ಆಮೇಲೆ ಅಂತೇನೆ ನನ್ನ ಮಗನೇ 4 ದಿನ ಹುಚ್ಚು ಅಂತ ಚಪ್ಪಲೆ ಹೊಡೆದ್ರೆ ನಿನಗೆ ಉದ್ದಾರ ಆಗ್ತಾಗಲ್ಲ ಅಂತ. ಬಟ್ ಅವ್ರು ಯಾವಾಗಲೂ ಆ ಥರ ಹೇಳ್ತಿದ್ರೆ ನಾನು ಏನೋ ಒಂದು ಸಾಧಿಸ್ಬೇಕಂದ್ಬಿಟ್ಟು ಹಂಗೆ ಬೆಂಗಳೂರಿಗೆ ಬಂದೆ. ಕೆಲವೊಂದು ಕಷ್ಟಗಳಿಂದ ಒದ್ದಾಡ್ಕೊಂಡು ಮತ್ತೆ ಹೋದೆ. ಅವ್ರು ಒಂದೇ ಮಾತು ಹೇಳಿದ್ರು, ಆಮೇಲೆ ನೀನೇನು ಮಾಡ್ಬೇಕು ಅನ್ಕೊಂಡಿದ್ಯಾ ಹೋಗ್ವಾ, ಬಟ್ ಇನ್ನೊಬ್ರಿಗೆ ಭಾರ ಆಗಕ್ಕೆ ಹೋಗ್ಬೇಡ, ನಿನ್ಗೇನೇ ದಾರಿ ಇದ್ರು ನೋಡ್ಕೊ, ಆಗ್ಲಿಲ್ಲ ನಮ್ಮ ಊರು ಇರುತ್ತೆ ಬಂದ್ಬಿಡು ಅಂದ್ಬಿಟ್ಟು ಅವ್ರೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಇವತ್ತು ಇಲ್ಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಂಗಾಗಿ ಅಪ್ಪ ಐ ಲವ್ ಯು. ಜೊತೆಗೆ ಇದನ್ನ ನನಗೆ ಬರಲೇಬೇಕಂತ ನಾಣಿ ಸರ್ ಫಸ್ಟ್ ನನಗೆ ಅಪ್ರೋಚ್ ಮಾಡಿದ್ದು. ಥ್ಯಾಂಕ್ ಯು ಸರ್, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಾಂಗ್ ಕೊಟ್ಟಿದ್ದಕ್ಕೆ. ಜೊತೆಗೆ ಆಕಾಶ್ ಪರ್ವ ಸರ್ ಬಗ್ಗೆ ನಾನು ಏನು ಹೇಳ್ಬೇಕು ಅನ್ಕೊಂಡಿದ್ದು ಕವಿರಾಜ್ ಸರ್ ಹೇಳಿದ್ರೆ, ಜೊತೆಗೆ ಕವಿರಾಜ್ ಸರ್ ಆಯ್ತು, ನಾಗೇಂದ್ರ ಪ್ರಸಾದ್ ಸರ್ ಆಯ್ತು, ಕಿನ್ನಲ್ ಸರ್, ಸಾರಿ ಕಲ್ಯಾಣ್ ಸರ್, ಅವ್ರನ್ನೆಲ್ಲ ಹಾಡು ಕೇಳ್ತಾ ಬೆಳೆದವ್ ನಾನು ಆಕ್ಚುಲಿ.
ಇವತ್ತು ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ಳೋಕ್ಕೆ ಸಾರಿ ಸರ್, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಹೊಸ ಪ್ರತಿಭೆಗಳು ಸಂಜು ಸರ್, ಮೇಡಮ್ ನಿಮಗೂ ಒಳ್ಳೇದಾಗಲಿ. ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಕಿನ್ನಲ್ ಸರ್. ತಮಗೂ ಕೂಡ ಒಳ್ಳೇದಾಗ್ಲಿ. ನಮ್ಮ ಚಿತ್ರದ ವತಿಯಿಂದ ನಿಮ್ಗೊಂದು ನೆನಪಿನ ಕಾಣಿಕೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.